ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ, ಫೈನಾನ್ಸ್ ಕಾಟಕ್ಕೆ ಆತ್ಮಹತ್ಯೆಗೆ ಶರಣಾಗಿದ್ದಂತ ಶಿಕ್ಷಕಿ ತುಂಗಭದ್ರಾ ನದಿಯಲ್ಲಿ ಶಿಕ್ಷಕಿಯ ಮೃತದೇಹ ಪತ್ತೆಯಾಗಿದೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿಯಿಂದಾಗಿ ಯಾವ ರೀತಿಯಾಗಿ ಸಾವುಗಳು ಆಗ್ತಾ ಇದೆ ಅನ್ನುವಂತ ನೋಡ್ತಾ ಇದ್ವಿ. ಸರಣಿ ಸಾವುಗಳು ಆಗ್ತಾ ಇರುವಂಥದ್ದು. ಈಗ ಮತ್ತೊಬ್ಬರು ಸಾವನ್ನಪ್ಪಿದ್ದಾರೆ. ಅದು ಶಿಕ್ಷಕಿ ಸಾವನ್ನಪ್ಪಿರುವಂಥದ್ದು. ತುಂಗಭದ್ರಾ ನದಿಯಲ್ಲಿ ಶಿಕ್ಷಕಿಯ ಮೃತದೇಹ ಪತ್ತೆಯಾಗಿದೆ. ದಾವಣಗೆರೆಯ ಹೊನ್ನಾಳಿಯಲ್ಲಿ ನಿನ್ನೆ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲಾಗಿತ್ತು. ಶಿಕ್ಷಕಿ ಪುಷ್ಪಲತಾ ಮೃತದೇಹ ಇಂದು ಪತ್ತೆ ಆಗಿದೆ. ಮನೆ ಕಟ್ಟಲಿಕ್ಕೆ ಸಾಲವನ್ನ ಪಡೆದಿದ್ರು ಶಿಕ್ಷಕಿ ಪುಷ್ಪಲತಾ ಅವರು. ಒಂದು ಕಂತು ಬಾಕಿ ಇದ್ದಿದ್ರಿಂದ ಕಿರುಕುಳವನ್ನ ಕೊಡಲಾಗಿದೆ. ಬರೀ ಒಂದೇ ಒಂದು ಕಂತಿಗೆ ಕಿರುಕುಳವನ್ನ ಕೊಟ್ಟಿದ್ದಾರೆ. ಅದು ಶಿಕ್ಷಕಿ ಬೇರೆ, ಇವರಿಗೆ ಕಿರುಕುಳವನ್ನ ಕೊಡಲಾಗಿತ್ತಂತೆ. ಇದರಿಂದ ಮನನೊಂದು 26ರ ಸಂಜೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಂಥ ಶಿಕ್ಷಕಿ ಹರಿಹರದ ಮುಳುಗು ತಜ್ಞರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳಿಂದ ಮೃತದೇಹವನ್ನ ಪತ್ತೆ ಹಚ್ಚಲಾಗಿದೆ. ದೃಶ್ಯಾವಳಿಗಳು ಕೂಡ ಸರಿಯಾಗಿದೆ. ನಿನ್ನೆ ನದಿಗೆ ಹಾರಿ ಪುಷ್ಪಲತಾ ಅವರು ಸಾವನ್ನಪ್ಪಿದ್ರು. ಖಾಸಗಿ ಫೈನಾನ್ಸ್ ಕಾಟದಿಂದ ಬೀದಿಗೆ ಬಿದ್ದ ಕುಟುಂಬ. 5 ಲಕ್ಷ ಸಾಲಕ್ಕೆ ಒಟ್ಟು 7.20 ಲಕ್ಷ ಬಡ್ಡಿಯನ್ನ ಹಾಕಲಾಗಿದೆ. ಖಾಸಗಿ ಫೈನಾನ್ಸ್ ಕಾಟದಿಂದ ಒಂದು ಕುಟುಂಬ ಬೀದಿಗೆ ಬಿದ್ದಿದೆ. 5 ಲಕ್ಷ ಸಾಲಕ್ಕೆ ಒಟ್ಟು 7.20 ಲಕ್ಷ ಬಡ್ಡಿ ಆಗಿರುವಂಥದ್ದು. ತುಮಕೂರಿನ ಸೈಯದ್ ಸಮೀವುಲ್ಲಾ ಕುಟುಂಬ ಕಂಗಾಲಾಗೋಗಿದೆ. ಆ ಬಡ್ಡಿಯನ್ನ ನೋಡಿ. ಆಮೇಲೆ ಸ್ವಲ್ಪ ಪರಿಜ್ಞಾನನೂ ಇರಬೇಕು ಸಾಲವನ್ನ ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ, ಅದು ಫೈನಾನ್ಸ್ಗಳಲ್ಲಿ. ಯಾಕೆಂದ್ರೆ ಅದೇನು ಬ್ಯಾಂಕಲ್ಲಿ ಕೊಟ್ಟಂಗೆ ಕಡಿಮೆ ಬಡ್ಡಿ ಕೊಡೋದಿಲ್ಲ. ಅವರು 10 ಪಟ್ಟು ಜಾಸ್ತಿ ಬಡ್ಡಿಗೆ ಕೊಡಬೇಕಾದ್ರೆ ಹೇಳಿಬಿಟ್ಟೆ ಕೊಡ್ತಾರೆ. ಆದರೆ ತಗೊಳ್ಳುವಂಥ ಸಂದರ್ಭದಲ್ಲಿ ಫಸ್ಟ್ ತಗೊಬೇಕಾದ್ರೆ ಎಷ್ಟಾದ್ರೂ ಬಡ್ಡಿ ಇರಲಿ, ಕೊಟ್ಬಿಡಿ ಸಾರ್, ತಗೊಂಡ್ಬಿಡ್ತೀವಿ ಅಂತ ತಗೊಂಡ್ಬಿಡ್ತಾರೆ. EMI ಕಟ್ಟಬೇಕಾದ್ರೆ ಮಾತ್ರ ಪರದಾಟವನ್ನ ಮಾಡೋದು. ಹಂಗೆ ಆಗೋದು. ಯಾಕೆ ಈ ಸಾವುಗಳಾಗ್ತವೆ ಅಂದರೆ, ಇಸ್ಕೊಳ್ಬೇಕಾದ್ರೆ ಚೆನ್ನಾಗಿರುತ್ತೆ, ಆದರೆ ಕಟ್ಟುವಂಥ ಸಂದರ್ಭದಲ್ಲಿ ದುಪ್ಪಟ್ಟು ಬಡ್ಡಿಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ಅವಾಗ ಕಂಗಾಲಾಗಿ ಹೋಗ್ತಾರೆ. ಬಡ್ಡಿ, ಚಕ್ರ ಬಡ್ಡಿ ಕಟ್ಟಿ ಪ್ರಾಣ ತೆತ್ತಿರುವಂಥ ಸೈಯದ್ ಸಮೀವುಲ್ಲಾ ಕುಟುಂಬ ಮನೆ ನಿರ್ಮಾಣಕ್ಕಾಗಿ 2019ರಲ್ಲಿ 4.66 ಲಕ್ಷ ಸಾಲವನ್ನು ಮಾಡಿರ್ತಾರೆ. ಪ್ರತಿ ತಿಂಗಳು ಕಂತು ತುಂಬ್ತಾ ಇದ್ರು ಸಮೀವುಲ್ಲಾ ಅವರು. ಕಳೆದ ವರ್ಷ ಹೃದಯಾಘಾತದಿಂದ ಸಮೀವುಲ್ಲಾ ಸಾವನ್ನಪ್ಪಿದ್ದಾರೆ. ಸಮೀವುಲ್ಲಾ ಕುಟುಂಬಕ್ಕೆ ಸಾಲ ಕಟ್ಟುವಂತೆ ಕಿರುಕುಳವನ್ನ ಕೊಡಲಾಗಿದೆ. ಮನೆ ಮುಂದೆ ಹೋಗಿ ಗಲಾಟೆಯನ್ನ ಮಾಡಿದ್ದಾರೆ ಸಿಬ್ಬಂದಿ. ಲಾಯರ್ ಜೊತೆಗೆ ಮನೆ ಮುಂದೆ ಹೋಗಿ ಬೆದರಿಕೆಯನ್ನು ಹಾಕಲಾಗಿದೆ. ಹಣ ಪಾವತಿಸಿ ಅಂತ ಕಿರುಕುಳವನ್ನ ಕೊಡಲಾಗಿತ್ತಂತೆ. ಸ್ಟಾರ್ ಫೈನಾನ್ಸ್ ಒಳಗೆ ಪಾಪ ಲೋನ್ ತಗೊಂಡಿರ್ತಾರೆ, 4.25 ಲಕ್ಷ ಕೊಟ್ಟಿರ್ತಾರೆ. ಅವರು ಪಾಪ ಕಂಟಿನ್ಯೂ ಕಟ್ತಾನೆ ಇದ್ದಾರೆ. ಅವ್ರ ಯಜಮಾನರು ತೀರೋದ್ರು. ಒಂದು 5 ಜನ ಬಂದ್ಬಿಟ್ಟು ಭಾರಿ ಅವ್ರಿಗೆ ಹಿಂಸೆ ಕೊಡ್ತಾ ಇರ್ತಾರೆ. ಬೆಳಿಗ್ಗೆ ಬಂದರೆ ರಾತ್ರಿ 10 ಗಂಟೆ ಆದ್ರೂ ನಿಂತ್ಕೊಂಡು ದುಡ್ಡು ಕಟ್ಟೋವ್ರಿಗೂ ಬಿಡ್ತಿರ್ಲಿಲ್ಲ. ವಾಚ ಶಬ್ದದಿಂದ ಮಾತಾಡೋರು, ಕೆಟ್ಟ ಮಾತಾಡೋರು. ಏಕವಚನದಲ್ಲೇ ಹೋಗು ಬಾ, ಮನೆ ಸಾಮಾನು ಮಾರಿಕೊಡು, ಏನನ್ನ ಮಾಡಿಕೊಡು, ತಂದು ಕಟ್ಟಬೇಕು ಅಂತೇಳಿ ಇದು ಮಾಡೋರು. ಅದನ್ನು ನೋಡೋಕ್ಕಾಗ್ದಲ್ಲೇ 2-3 ಸರಿ ನಾವು ಏರಿಯಾದವರೆಲ್ಲ ಅವ್ರ ಮೇಲೆ ಗಲಾಟೆ ಮಾಡಿದ್ರು ಮೊಬೈಲ್ಗಳು ಇಟ್ಕೊಂಡು ಹೊಡಿತೀರಾ, ಹೊಡೀರಿ, ಏನು ಮಾಡ್ತೀರಿ ಮಾಡಿರಿ, ನಾವು ಬಿಡಲ್ಲ ಅನ್ನೋರು. ಲೆಕ್ಕ ಕೇಳಿದ್ರೆ ಚೆನ್ನೈಗೆ ಹೋಗ್ರಿ, ಅಲ್ಲೋಗಿ ಮಾತಾಡಿ, ಇಲ್ಲೋಗಿ ಮಾತಾಡಿ ಅಂತ ಹೇಳೋರು. ಏನು ಹೇಳಿದ್ರು ಅವ್ರಿಗೆ ತುಂಬ ಕಷ್ಟ ಕೊಡೋರು. ಅವರು ಮಕ್ಕಳು ಪಾಪ ಫೈನಾನ್ಸ್ ತಗೊಂಡವ್ರೆ. ಇವ್ರಿಗೆ ತೊಂದರೆ ಇದ್ದಿದ್ದಕ್ಕೆ ಇವರು ಆ ಥರ ಏನು ಕಟ್ಟೋಕ್ಕೆ ಶಕ್ತಿ ಇರಲಿಲ್ಲ ಅವ್ರಿಗೆ. ಆವಾಗ ಅವ್ರು ಬಂದು ಸ್ವಲ್ಪ ಬ್ಯಾಂಕ್ನವರು ತೊಂದರೆ ಕೊಡೋರು ಅವ್ರಿಗೆ. ಕೋವಿಡ್ ಟೈಮ್ನಾಗ ಬರ್ತಾ ಇರಲಿಲ್ಲ ಅಂದರೆ, ಬಟ್ ಎಲ್ಲ ದುಡ್ಡು ತಗೊಂಡವ್ರು ಅವರು. ಅದಕ್ಕೆ ಕೋವಿಡ್ನಾಗೆ ನಿಲ್ಲಿಸಿದ್ರಲ್ಲ, ಅದಕ್ಕೂ ಬಡ್ಡಿಯಾಗಿ ತಗೊಂಡವ್ರು ದುಡ್ಡು. ಅದು ನಾನು 19 ಜನವರಿಗೆ ಲೋನ್ ತಗೊಂಡಿದ್ದೆ ಸರ್. ಈಗ ನಮ್ಮ ಯಜಮಾನ್ರು ಲಾಸ್ಟ್ ಇಯರ್ ಮೇ ತಿಂಗಳು 19ನೇ ತೀರೋದ್ಮೇಲೆ ಇನ್ಶೂರೆನ್ಸ್ ಐತೆ ಏನಾದರೂ ನೋಡಿ ಸರ್ ಅಂತ ಹೇಳಿದ್ದಕ್ಕೆ ನಾನು ಸ್ವಲ್ಪ ಲಾಕ್ಡೌನಲ್ಲಿ ಲೇಟ್ ಕಟ್ಟಿದ್ದಕ್ಕೆ ಅದೆಲ್ಲ 1.25 ಲಕ್ಷ ಬಡ್ಡಿ ಹಾಕಿ ತಿರ್ಗಾ 4.25 ಲಕ್ಷ ಮಾಡಿಬಿಟ್ಟಿದ್ದಾರೆ. 84 ಕಂತಿನಲ್ಲಿ 62 ಕಂತಿದ್ದೀನಿ. ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡಿ ನನಗೆ ಬಡ್ಡಿ ಎಲ್ಲ ನಿಲ್ಲಿಸಿ ಕಮ್ಮಿ ಮಾಡಿಕೊಡಿ ಅಂದಿದ್ದಕ್ಕೆ ಇನ್ನೂ 1.25 ಲಕ್ಷ ಬಡ್ಡಿ ಜಾಸ್ತಿ ಹಾಕಿ ಸರ್ವಿಸ್ ಚಾರ್ಜ್ 50,000, ಕಾರಿಂದು ಚಾರ್ಜ್ 5,000 ಎಲ್ಲ ಆಗಿಬಿಟ್ಟು ನನಗೆ ಮನೆ ಹತ್ರ ಬಂದು ಚಿತ್ರ ಹಿಂಸೆ ಕೊಟ್ಟಿದೆ ಸರ್.